ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ತರಗತಿಯ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಿನ್ನೆಯ ತರಗತಿಯಲ್ಲಿ ಸಿಂಧು ನಾಗರಿಕತೆಯ ಪ್ರಮುಖ ನಿವೇಶನಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಹರಪ್ಪ, ಮೆಹಂಜೋದಾರ್, ಲೋಥಲ್, ಕಾಲಿಬಂಗನ್, ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸೈಟ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದಾಗಿದೆ. ಈ ತರಗತಿಯಲ್ಲಿ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಪ್ರಮುಖ ಲಕ್ಷಣಗಳು ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು. ಇಲ್ಲಿಂದ ಕೂಡ ಎಕ್ಸಾಮ್ಗೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಇದರಲ್ಲಿ ಫಸ್ಟ್ ಒನ್ ನಾವೇನು ನೋಡ್ಕೊಳ್ಳೋಣಪ್ಪ ಅಂದ್ರೆ, ಈ ಪ್ರಮುಖ ಲಕ್ಷಣಗಳಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಅಂತಂದ್ರೆಗಿನ ನಗರ ಯೋಜನೆ. ನೋಡ್ರಿ, ನಗರ ಯೋಜನೆ. ಈ ನಗರ ಯೋಜನೆ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಯಾಕಂತಂದ್ರೆ ಪ್ರಪಂಚದಲ್ಲಿಯೇ ಒಂದು ನೋಡ್ರಿ, ಪ್ರಪಂಚದ ಮೊಟ್ಟ ಮೊದಲ ನಾಗರಿಕತೆ ಯಾವ್ದಪ್ಪ ಅಂದ್ರೆ ನೋಡ್ರಿ, ಪ್ರಪಂಚದ ಮೊದಲ ನಗರ ನಾಗರಿಕತೆಯಾಗಿದೆ ಯಾವುದು? ಸಿಂಧು ನಾಗರಿಕತೆ. ನೋಡ್ರಿ, ಪ್ರಪಂಚದ ಮೊದಲ ನಗರ ನಾಗರಿಕತೆ. ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಪಂಚದ ಅತಿ ದೊಡ್ಡ ನಾಗರಿಕತೆ ಯಾವುದು ಅಂದ್ರೆ ಇದೆ ಸ್ನೇಹಿತರೆ. ಪ್ರಪಂಚದ ಅತಿ ದೊಡ್ಡ ನಾಗರಿಕತೆ ಅಂದ್ರೂ ಕೂಡ ಸಿಂಧು ನಾಗರಿಕತೆ. ಓಕೆ, ನೆಕ್ಸ್ಟ್ ಒನ್, ಥರ್ಡ್ ಒನ್ ನೋಡ್ರಿ, ಇದರಲ್ಲಿ ಮೂರನೇ ಒಂದು ಸಬ್ ಪಾಯಿಂಟ್ ನೋಡ್ರಿ, ಒಳಚರಂಡಿ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಪಂಚದ ಮೊದಲ ದೇಶ ಯಾವ್ದಪ್ಪ ಅಂದ್ರೆ, ಅಥವಾ ಒಂದು ಪ್ರಪಂಚದ ಮೊದಲ ನಾಗರಿಕತೆ ಯಾವ್ದಂದ್ರ ಅದು ಸಿಂಧು ನಾಗರಿಕತೆ. ಓಕೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್, UDS ಅಂತ ಕರಿತೀವಿ ನಾವು. ಓಕೆ, ಇದು ನಿಮಗೆ ಗೊತ್ತಿರಬೇಕು. ಅಂದ್ರೆ ಈ ಒಂದು ನಗರಗಳು ಏನಿದಾವಲ್ಲ, ಲೋಥಲ್, ಹರಪ್ಪ, ಕಾಲಿಬಂಗನ್, ಇವು ಪೂರ್ವ ಯೋಜಿತವಾಗಿ ಏನಾಗಿರ್ತಕ್ಕಂಥದ್ದು, ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಈ ನಗರ ಯೋಜನೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಇವತ್ತು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ನೋಡಿ, ನಗರ ಯೋಜನೆ ಅಂದಾಗ ಇಲ್ಲಿ ನಾನೊಂದು ಜಸ್ಟ್ ನಿಮ್ಗೆ ಒಂದು ಏರಿಯಾನ ನಾನು ತೋರಿಸ್ತೀನಿ, ಯಾವ ರೀತಿ ಇತ್ತು, ಸುಮ್ಮನೆ ಒಂದು ಇಮ್ಯಾಜಿನೇಷನ್. ಇದು ನಗರ ಅಂತ ಅನ್ಕೋರಿ, ಇದು ನಗರ. ಇಲ್ಲಿ ಮುಖ್ಯ ರಸ್ತೆಗಳು, ಇಲ್ಲೇನಿದು, ಒಂದು ಸೆಕೆಂಡ್ ನೋಡಿ, ಇಲ್ಲಿ ಇದು ಮುಖ್ಯ ರಸ್ತೆ ಹೋಗ್ತಾ ಇತ್ತು. ಈ ಮುಖ್ಯ ರಸ್ತೆಗೆ ಮತ್ತೆ ಉಪರಸ್ತೆ ಬಂದು ಸೇರ್ತಾ ಇತ್ತು. ನೋಡ್ರಿ, ಮುಖ್ಯ ರಸ್ತೆಗೆ ಉಪರಸ್ತೆ, ಮತ್ತೆ ಇಲ್ಲಿಂದ ಈ ಕಡೆ ನೋಡಿ, ಈ ರೀತಿ ಉಪರಸ್ತೆ ಇರ್ತಾ ಇತ್ತು. ಉಪರಸ್ತೆಗಳು, ಇವು ರಸ್ತೆಗಳು ಏನಿದಾವಲ್ಲ, ಇವು ನೇರವಾದಂಥ ಅಗಲವಾದಂಥ ರಸ್ತೆಗಳಾಗಿದ್ವು. ನೋಡ್ರಿ, ರಸ್ತೆಗಳು ಹೆಂಗಿದ್ವು ಅಂದ್ರೆಗಿನ ನೇರ ಮತ್ತು ಅಗಲವಾಗಿರ್ತಕ್ಕಂಥ ರಸ್ತೆಗಳು. ಹಾಗಾಗಿ ಇವು ಸ್ಟ್ರೀಟ್ ಆಗಿರೋದ್ರಿಂದ, ಅಂದ್ರೆ ನೇರವಾಗಿರೋದ್ರಿಂದ, ಈ ಒಂದು ಸಿಂಧು ನಾಗರಿಕತೆಯನ್ನ ಯಾವ ಯೋಜನೆ ಅಂತ ಕರೀತಾರೆ ಅಂದ್ರೆ ಗ್ರಿಡ್ ಪ್ಲಾನ್ ಅಂತ ಕರೀತಾರೆ. ಗ್ರಿಡ್ ಯೋಜನೆ ಅಂತ ಕರೀತಾರೆ. ಯಾವ ಯೋಜನೆ? ಗ್ರಿಡ್ ಯೋಜನೆ ಅಂತ ಕರೀತಾರೆ. ಗೊತ್ತಿರಬೇಕು. ಓಕೆ, ಅಂದ್ರೆ ಒಂದು ನಗರದ ಒಂದು ರಚನೆ ಯಾವ ರೀತಿ ಆಗಿತ್ತು ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಮನೆ ಇರ್ತಾ ಇದ್ವಿ ಸ್ನೇಹಿತರೆ. ಇಲ್ಲೆಲ್ಲ ಏನಪ್ಪಾ ಅಂದ್ರೆಗಿನ ಈ ರೀತಿಯಾಗಿರ್ತಕ್ಕಂಥ ಒಂದು ಚದುರಂಗ ಆಕಾರದಲ್ಲಿ ಏನಾಗ್ತಾ ಇದ್ವು, ಮನೆಗಳು ಕಂಡು ಬರ್ತಾ ಇದ್ವು. ಚದುರಂಗ ಆಕಾರದಲ್ಲಿ ಮನೆಗಳು ಕಂಡು ಬರ್ತಕ್ಕಂಥದ್ದು. ಜಸ್ಟ್ ಏನಪ್ಪಾ ಅಂದ್ರೆ ಒಂದು ಇಮ್ಯಾಜಿನೇಷನ್ ಅಷ್ಟ. ನೋಡ್ರಿ, ಚದುರಂಗ ಆಕಾರದ ಮನೆಗಳು ಇಲ್ಲಿ ನೋಡ್ರಿ. ಇದರಿಂದ ಒಂದು ಮಾರ್ಕ್ಸ್ ನಿಮಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಕರೆಕ್ಟ್, ಸ್ವಲ್ಪ ಗಮನ ಇಟ್ಟು ಚೆನ್ನಾಗಿ ಕೇಳಿ. ಓಕೆ, ನೋಡಿ, ಇಲ್ಲಿ ಮುಖ್ಯ ದ್ವಾರ, ಇದೇನಿದು ಮುಖ್ಯ ದ್ವಾರ. ಈ ನಗರ ಕೋಟೆಗಳಿಂದ ಏನಾಗ್ತಾ ಇತ್ತು, ಆವರಿಸ್ಕೊಂಡಿತ್ತು. ಪ್ರತಿಯೊಂದು ನಗರಕ್ಕೆ ಏನಿತ್ತಪ್ಪ ಅಂದ್ರೆ ಕೋಟೆ ಇತ್ತು. ಪ್ರತಿಯೊಂದು ನಗರ ಏನಾಗಿತ್ತು, ಕೋಟೆಯಿಂದ ಸುತ್ತುವರಿದಿತ್ತು. ಹಾಗಾದ್ರೆ ಕೋಟೆ ಇಲ್ಲದ ನಗರ ಯಾವ್ದಪ್ಪ ಅಂದ್ರೆ, ಕೋಟೆ ಯಾವ ಒಂದು ನಗರದಲ್ಲಿ ಕೋಟೆ ಕಂಡು ಬರಲ್ಲ ಅಂತಂದ್ರ, ಈ ಒಂದು ಚಾನು ದರೋ ಏನಿದೆಲ್ಲ, ಇಲ್ಲಿ ಏನ್ ಕಂಡು ಬರಲ್ಲ ಅಂತಂದ್ರ ಕೋಟೆ ಕಂಡು ಬರಲ್ಲ. ಇಲ್ಲಿ ಕೋಟೆ ಇಲ್ಲ, ದುರ್ಗ ಅನ್ನೋದು ಏನಾಗಲ್ಲ, ಇಲ್ಲಿ ಕಂಡು ಬರಲ್ಲ ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ, ಹಾಗಾದ್ರೆ ನೋಡ್ರಿ, ಈ ಎಲ್ಲಾ ಏನಿದಾವಲ್ಲ ಮನೆಗಳು, ಇವು ಚದುರಂಗ ಆಕಾರದಲ್ಲಿ ಇರ್ತಕ್ಕಂಥದ್ದು. ಚದುರಂಗ ಆಕಾರದಲ್ಲಿ ಇದ್ವು ಮನೆಗಳು. ಏನಿದ್ವಲ್ಲ, ಚದುರಂಗ ಆಕಾರದಲ್ಲಿದ್ವು. ಈ ಮನೆಗಳು ಸುಟ್ಟ ಇಟ್ಟಿಗೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸುಟ್ಟ
ಇಟ್ಟಿಗೆ, ಸುಟ್ಟ ಇಟ್ಟಿಗೆಯಿಂದ ಈ ಮನೆಗಳನ್ನ ಕಟ್ಟಲಾಯಿತು. ಆದ್ರೆ ಈ ಈಜಿಪ್ಟ್, ಮೆಸೊಪೊಟೇಮಿಯಾ, ಬೇರೆ ಬೇರೆ ಈ ಈ ಒಂದು ಸಿಂಧೂ ನಾಗರಿಕತೆ, ಸಮಕಾಲೀನ ನಾಗರಿಕತೆಗಳು ಅವು ಕೂಡ ಇಟ್ಟಿನಿಂದ ಏನಾಗಿದಾವ, ಈ ಮನೆಗಳು ನಿರ್ಮಾಣ ಆಗಿದ್ರು ಕೂಡ ಅವು ಸುಟ್ಟ ಇಟ್ಟಿಗೆಯಿಂದ ಏನಾಗಿಲ್ಲ, ಮನೆಗಳು ನಿರ್ಮಾಣ ಆಗಿಲ್ಲ. ಮತ್ತೆ ಇಲ್ಲಿನ ಮನೆಗಳು ಏನಪ್ಪಾ ಅಂದ್ರೆ ಸ್ವಲ್ಪ ರಸ್ತೆಯನ್ನ ಬಿಟ್ಟು ಏನ್ ಮಾಡಿರ್ತಕ್ಕಂಥದ್ದು, ಕಟ್ಟಿರ್ತಕ್ಕಂಥದ್ದು. ಅಂದ್ರ ಇಕ್ಕಟ್ಟಾಗಿ ಏನಿಲ್ಲ ಇಲ್ಲಿ ಮನೆಗಳು ಇಲ್ಲ. ಆದ್ರೆ ಬೇರೆ ನಾಗರಿಕತೆ ಕಂಪ್ಯಾರಿಸನ್ ಮಾಡಿದಾಗ, ನಮ್ಮ ನಾಗರಿಕತೆ ಇನ್ನೊಂದು ಕಂಪ್ಯಾರಿಸನ್ ಮಾಡಿದಾಗ, ಮೆಸೊಪೊಟೇಮಿಯಾ ಅವೆಲ್ಲ ಏನಿದಪ್ಪ ಅಂದ್ರೆ ಇಕ್ಕಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಮನೆಗಳನ್ನ ಕಟ್ಟಿರೋದು. ರೋಡಿನ ಮುಂಭಾಗದಲ್ಲಿ ಏನಪ್ಪಾ ಅಂದ್ರೆ, ರಸ್ತೆ ಬದಿಯಲ್ಲೇ ಏನಪ್ಪಾ ಅಂದ್ರೆ ಮನೆಗಳನ್ನ ಕಟ್ಟಿರೋದು. ಆದ್ರೆ ಈ ಸಿಂಧೂ ನಾಗರಿಕತೆ ಮನೆಗಳು ಹೆಂಗಿದ್ವು ಅಂದ್ರೆ ರಸ್ತೆಯನ್ನು ಬಿಟ್ಟು ಸ್ವಲ್ಪ 1 ಅಡಿ 2 ಅಡಿ ರಸ್ತೆಯನ್ನ ಬಿಟ್ಟು ಏನಪ್ಪಾ ಅಂದ್ರೆ ಸ್ವಲ್ಪ ಹಿಂದಕ್ಕೆ ಕಟ್ಕೊಂಡಿರ್ತಕ್ಕಂಥ, ಓಕೆ, ಚದುರಂಗ ಆಕಾರದಲ್ಲಿ ಕಂಡು ಬರ್ತವೆ. ಸುಟ್ಟ ಇಟ್ಟಿಗೆ ಇಂದ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಮನೆಗಳು ಎಷ್ಟು ಕಂಡು ಬಂದವಪ್ಪ ಅಂತಂದ್ರೆ ಸುಮಾರು 2 ಅಥವಾ 3 ಕೋಣೆಗಳಿಂದ, ನೋಡ್ರಿ, ಸ್ಟಾರ್ಟ್ ಆಗೋದು ಎಲ್ಲಿಂದ, 2, 3 ಕೋಣೆಗಳಿಂದ 24 ಕೋಣೆಗಳಿರ್ತಕ್ಕಂಥ ಮನೆಗಳು ಕೂಡ ಕಂಡು ಬಂದವ. 24 ಕೋಣೆಗಳ ಮನೆಗಳು ಕೂಡ ಕಂಡು ಬಂದವ. ಅಂದ್ರೆ ಒಂದೊಂದು ಮನೆ, ಎಕ್ಸಾಂಪಲ್, ಒಂದು ಮನೆಯನ್ನ ಅಲಂಕಾರ ಕೋಣೆ ಅಥವಾ ಒಂದು ಕೋಣೆಯನ್ನ ಅಲಂಕಾರ ಕೋಣೆ, ಮತ್ತೆ ಅಡುಗೆ ಕೋಣೆ, ಅತಿಥಿ ಕೋಣೆ, ಯಾರಾದ್ರೂ ಅತಿಥಿ ಬಂದ್ರೆ ಅವರಿಗೋಸ್ಕರ ಇರ್ತಕ್ಕಂಥ ಕೋಣೆ, ಅರ್ಥ ಆಯ್ತಾ, ಒಂದು, ಮತ್ತೆ ಉಗ್ರಾಣಕ್ಕಾಗಿ, ಈ ರೀತಿ ಶೌಚಾಲಯಕ್ಕಾಗಿ ಹಲವಾರು ಕೋಣೆಗಳನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಇಲ್ಲಿ 24 ಮತ್ತು ಒಂದೊಂದು, ಈ ಹರಪ್ಪದಲ್ಲಂತೂ 30 ಕೋಣೆಗಳಿರುವ, ನೋಡ್ರಿ, ಹರಪ್ಪದಲ್ಲಿ 30 ಕೋಣೆಗಳಿರುವ ಮನೆ ಏನಾಗಿದೆ ಸಿಕ್ಕಿರ್ತಕ್ಕಂಥ. ಓಕೆ, ಹಾಗಾದ್ರೆ ಈ ಒಂದು ಮನೆಗಳ ವಿಶೇಷತೆ ಏನಪ್ಪಾ ಅಂತಂದ್ರ ಇವು 3 ಆಫ್ಟರ್ ಅಂದ್ರೆ 3 ಅಂತಸ್ತಿನವರೆಗೆ ಕಂಡು ಬಂದವು. ಎಷ್ಟು ಅಂತಸ್ತು? 3 ಅಂತಸ್ತುಗಳನ್ನ ಹೊಂದಿರ್ತಕ್ಕ, ಅಂದ್ರೆ 3 ಮಹಡಿಯನ್ನು ಹೊಂದಿದ್ದವು. ಓಕೆ, 3 ಮಹಡಿಯನ್ನು ಹೊಂದಿದ್ದವು ಸ್ನೇಹಿತರೆ. ಹಾಗಾದ್ರೆ ಇದು ಮನೆ ವ್ಯವಸ್ಥೆ. ಇಲ್ಲಿ ಮನೆಗಳ ಬಾಗಿಲುಗಳು ವಿಶೇಷ ನೋಡ್ರಿ. ಇಲ್ಲಿ ಎಕ್ಸಾಮ್ ಒಂದು ಪಾಯಿಂಟ್ ಕೇಳ್ತಾನೆ, ಏನ್ ಕೇಳ್ತಾನಪ್ಪ ಅಂತಂದ್ರ, ಈ ಒಂದು ಸಿಂಧೂ ನಾಗರಿಕತೆಯ ಈ ಒಂದು ನಗರ ಯೋಜನೆಯಲ್ಲಿ, ಟೌನ್ ಪ್ಲಾನಿಂಗ್ ನಲ್ಲಿ ಮನೆಯ ಬಾಗಿಲುಗಳು ಯಾವ ದಿಕ್ಕಿ ಕಂಡು ಬರ್ತಾ ಇದ್ವು ಅಂತ ಕೇಳ್ತಿರ್ತಾರ. ಹಾಗಾದ್ರೆ ರಸ್ತೆಯ ಮುಖ ಮಾಡಿದ್ದು ಅಥವಾ ರಸ್ತೆಯ ಹಿಂಬದಿಯಲ್ಲಿ ಬಾಗಿಲುಗಳನ್ನ ಅವರು ಇಟ್ಕೊಂಡಿರ್ತಕ್ಕಂಥ ನೋಡೋದಾದ್ರಿಗಿನ ಎಲ್ಲಾ ನಗರಗಳನ್ನು ಕಂಪ್ಯಾರಿಸನ್ ಮಾಡಿದಾಗ ರಸ್ತೆ ಅಂದ್ರ ಮುಖ್ಯ ರಸ್ತೆಗೆ ಬಾಗಿಲುಗಳು ಕಂಡು ಬರಲ್ಲ, ಉಪ ರಸ್ತೆಗೆ ಏನಪ್ಪಾ ಅಂದ್ರಿಗಿನ ಬಾಗಿಲುಗಳು ಕಂಡು ಬರ್ತಕ್ಕಂಥ ಸ್ನೇಹಿತರೆ. ನೋಡ್ರಿ, ಸಿಂಧೂ ನಾಗರಿಕತೆಯ ನಗರ ಯೋಜನೆಯಲ್ಲಿ ಈ ಉಪ ರಸ್ತೆಗೆ ಏನಪ್ಪಾ ಅಂದ್ರಿಗಿನ ಅಲ್ಲಿ ಮನೆಯ ಬಾಗಿಲುಗಳನ್ನ ಇಟ್ಕೊಂಡಿರ್ತಕ್ಕಂಥ, ರಸ್ತೆಯ ಹಿಂಬದಿಯಲ್ಲಿ ಮನೆಯ ಬಾಗಿಲು ಕಂಡು ಬಂದ್ರೆ, ಅದೇ ರೀತಿಯಾಗಿ ಹಾಗಾದ್ರೆ ರಸ್ತೆಗೆ ಮುಖ ಮಾಡಿ ಮುಖ್ಯ ರಸ್ತೆಗೆ ಬಾಗಿಲನ್ನು ಹೊಂದಿರತಕ್ಕಂಥ ನಗರ ಯಾವುದು ಅಂತಂದಾಗ ಲೋಥಲ್. ನೋಡ್ರಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಲೋಥಲ್, ಈ ಲೋಥಲ್ ಏನಿದೆಯಲ್ಲ, ಇದು ಮುಖ್ಯ ರಸ್ತೆಗೆ ಮುಖ ಮಾಡಿರ್ತಕ್ಕಂಥ ಬಾಗಿಲುಗಳು ಏನಾಗ್ತವೆ, ಇಲ್ಲಿ ಡೋರ್ಸ್ ಗಳು ಕಂಡು ಬರ್ತಾವ ಅನ್ನೋದು ನಿಮ್ಗೆ ಗಮನಕ್ಕೆ ಇರಬೇಕು. ಹಾಗಾದ್ರೆ ಇಲ್ಲಿ ಮನೆ ಹಿಂಬದಿಯಲ್ಲಿ ಶೌಚಾಲಯ ವ್ಯವಸ್ಥೆ ಇರ್ತಾ ಇತ್ತು. ನೋಡ್ರಿ, ಈ ಶೌಚಾಲಯ ವ್ಯವಸ್ಥೆ ಇರ್ತಾ ಇತ್ತು. ಇಲ್ಲಿ ಈ ರಸ್ತೆಯ ಪಕ್ಕದಲ್ಲಿ ಒಳ ಚರಂಡಿ, ನೋಡ್ರಿ, ಒಳ ಚರಂಡಿ ವ್ಯವಸ್ಥೆ ಇರ್ತಾ ಇತ್ತು. ನೋಡ್ರಿ, ನಾ ಆಲ್ರೆಡಿ ಹೇಳಿದೀನಿ, ನಿಮ್ಗೆ ಗೊತ್ತಾ, ಒಳ ಚರಂಡಿಯನ್ನು, ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ದೇಶ ಅಂದ್ರೇನೆ ಅದು ಸಿಂಧೂ ನಾಗರಿಕತೆ ಸ್ನೇಹಿತರೆ. ಸಿಂಧೂ ನಾಗರಿಕತೆ ಅನ್ನೋದು ಗೊತ್ತಿರಬೇಕು. ಒಳ ಚರಂಡಿ ವ್ಯವಸ್ಥೆ, ಈ ಒಳ ಚರಂಡಿ ಏನಿದೆಲ್ಲ ಇದು ಇಟ್ಟಿಗೆ ಮತ್ತು ಕಲ್ಲುಗಳಿಂದ ಕಟ್ಟಲ್ಪಟ್ಟಿರ್ತಕ್ಕಂಥದ್ದು. ಮೇಲುಗಡೆ ಆ ಒಂದು ಕಲ್ಲು ಚಪ್ಪಡಿಗಳಿಂದ ಏನಪ್ಪ ಅಂದ್ರೆ ಅದನ್ನ ಮುಚ್ಚಲಾಗಿತ್ತು ಅನ್ನೋದು ಕೂಡ ನಿಮ್ಗೆ ಗಮನಕ್ಕೆ ಬರಬೇಕು. ನೋಡ್ರಿ, ಹಾಗಾದ್ರೆ ಇಲ್ಲಿ ಈ ಒಳ ಚರಂಡಿ ವ್ಯವಸ್ಥೆ ಅದಾದ ನಂತರ ರಸ್ತೆಯ ಅಲ್ಲಲ್ಲಿ ಏನಪ್ಪಾ ಅಂದ್ರೆ ಕಸದ ಬುಟ್ಟಿ ಅಥವಾ ಕಸದ ತೊಟ್ಟಿಗಳನ್ನ ಏನ್ ಮಾಡಿದ್ರು, ಇಟ್ಟಿರ್ತಕ್ಕಂಥ ಸ್ನೇಹಿತರೆ. ಕಸದ ತೊಟ್ಟಿಗಳನ್ನು ಕೂಡ ಇಟ್ಟಿದ್ರು. ಮತ್ತೆ ಸಾರ್ವಜನಿಕ ಬಾವಿಗಳನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ಸಾರ್ವಜನಿಕ ಬಾವಿಗಳನ್ನು ಕೂಡ ನಾವು ಕಾಣಬಹುದು ಇಲ್ಲಿ. ಮತ್ತೆ ಪ್ರತಿಯೊಂದು ಮನೆಯೂ ಕೂಡ ಒಂದು ಶುದ್ಧ ನೀರಿನ ಬಾವಿಯನ್ನು ಏನಾಗಿತ್ತು, ಹೊಂದಿತ್ತು. ಪ್ರತಿ ಮನೆಯು ಒಂದು ಶುದ್ಧ ನೀರಿನ ಬಾವಿ, ಇದು ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಹಾಗಾದ್ರೆ ಇದು ನಗರ ಒಂದು ಯೋಜನೆಯ ಒಂದು ಪ್ಲಾನ್ ಅನ್ನೋದು ಗೊತ್ತಿರಬೇಕು. ಹಾಗಾದ್ರೆ ಇಲ್ಲೆಲ್ಲ ಚರಂಡಿ, ಎಲ್ಲಾ ಒಂದು ರಸ್ತೆಯ ಬದಿಯಲ್ಲಿ ಏನಿತ್ತಪ್ಪ ಅಂದ್ರೆ ಚರಂಡಿ ವ್ಯವಸ್ಥೆ ಇತ್ತು ಸ್ನೇಹಿತರೆ. ಈ ರೀತಿ ಚರಂಡಿ ವ್ಯವಸ್ಥೆ ಇತ್ತು ಅನ್ನೋದು ಗೊತ್ತಿರಬೇಕು. ಅಲ್ಲಲ್ಲಿ ಏನಪ್ಪಾ ಅಂದ್ರೆ ಈ ಚರಂಡಿಯನ್ನು ಶುಚಿಗೊಳಿಸಲು ಅಥವಾ ಸ್ವಚ್ಛಗೊಳಿಸಲು ಯಾವ್ದಾದ್ರು ಒಂದು ಬ್ಲಾಕ್ ಆದ್ರೆ ಅದನ್ನ ತೆಗೆಯಲು ಏನ್ ಮಾಡಿದ್ರಪ್ಪ ಅಂದ್ರೆ ಮ್ಯಾನ್ ಹೋಲ್ಗಳನ್ನ ಬಿಡ್ತಾ ಇದ್ರು ಸ್ನೇಹಿತರೆ. ನೋಡ್ರಿ, ಚರಂಡಿಯಲ್ಲಿ ಮ್ಯಾನ್ ಹೋಲ್, ಅಳು ಗುಂಡಿ ಅಂತ ಕರಿತೀವಿ ನಾವು, ಅಥವಾ ಜಾಲಾಂಧ್ರಿ ಅಂತ ಕರಿತೀವಿ. ಈ ಮ್ಯಾನ್ ಹೋಲ್ ಗಳನ್ನ ಏನ್ ಮಾಡ್ತಾ ಇದ್ರು, ಬಳಸ್ತಾ ಇದ್ರು. ಓಕೆ, ಆ ಒಂದು ಚರಂಡಿಯನ್ನು ಸ್ವಚ್ಛಗೊಳಿಸಲು ಮ್ಯಾನ್ ಹೋಲ್ ಗಳನ್ನ ಬಿಡ್ತಾ ಇದ್ರು. ನೀವು ಈಗಿನ ದಿನಮಾನಗಳಲ್ಲಿ ನೋಡ್ತಾ ಇರ್ಬೋದು. ಓಕೆ, ನೋಡ್ರಿ, ಇಷ್ಟು ಏನಪ್ಪಾ ಅಂದ್ರೆ ಇದು ಮತ್ತೆ ಹೇಳಿದಿಲ್ಲ, ಕೋಟೆಯನ್ನು ಒಳಗೊಂಡಿತ್ತು. ನೋಡ್ರಿ, ಕೋಟೆಯನ್ನು
ಒಳಗೊಂಡಿದೆ. ಇದೇನಿದೆ ಇದು ಕೋಟೆ. ಇದೇನಿದೆ ಇದು ಕೋಟೆ. ಇಲ್ಲಿ ಎರಡು ವರ್ಗಗಳು ಕಂಡು ಬರ್ತವೆ ಸ್ನೇಹಿತರೆ. ಅಂದ್ರೆ ಇಲ್ಲಿ 2 ಕ್ಲಾಸಸ್ ನೋಡಬಹುದು. ಇದನ್ನ ನಾವು ಈ ಒಂದು ಏನಿದೆಲ್ಲ, ಒಂದ್ ಸೆಕೆಂಡ್, ಇಲ್ಲಿ ಒಂದು ಇದನ್ನ ನಾವು ಪೂರ್ವ ಅಂತ ಹೇಳ್ಕೊಳ್ಳೋಣ, ಇದನ್ನ ಪಶ್ಚಿಮ. ಓಕೆ, ಇಲ್ಲಿ ಎರಡು ಕ್ಯಾಟಗರಿ ಏನಾಗ್ತಾವ ಇಲ್ಲಿ ಕಂಡು ಬರ್ತಾವ ನೋಡ್ರಿ. ಇಲ್ಲಿ ಇದೊಂದು ಏನಂದ್ರೆ ಇದು ಅಪ್ಪರ್ ಕ್ಲಾಸ್. ಇದು ನೋಡ್ರಿ ಅಪ್ಪರ್ ಟೌನ್. ಇಲ್ಲಿ ಅಪ್ಪರ್ ಟೌನ್ ಕಂಡು ಬಂದ್ರೆ ಇಲ್ಲಿ ಲೋವರ್ ಟೌನ್ ಕಂಡು ಬರ್ತಾ ಇತ್ತು. ಈ ಅಪ್ಪರ್ ಟೌನ್ ಅಲ್ಲಿ ವ್ಯಾಪಾರಿಗಳು, ಶ್ರೀಮಂತರು ಮತ್ತು ಆಡಳಿತ ಕಚೇರಿಗಳು ಕಂಡು ಬರ್ತಾವೆ ಈ ಭಾಗದಲ್ಲಿ, ಪಶ್ಚಿಮ ಭಾಗದಲ್ಲಿ. ಈ ಲೋವರ್ ಟೌನ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ಜನಸಾಮಾನ್ಯರು ವಾಸ ಮಾಡ್ತಕ್ಕಂಥ ಏರಿಯಾ. ಹಾಗಾದ್ರೆ ಅಪ್ಪರ್ ಟೌನ್ ಅನ್ನು ಏನಂತ ಕರಿತಾರೆ ಅಂದ್ರಿಗಿನ ಸಿಟೆಡಲ್ ಅಂತ ಕರಿತಿದ್ರು ನೋಡ್ರಿ. ಸಿಟೆಡಲ್, ಈ ಒಂದು ಸಿಟೆಡಲ್ ಸಿಟೆಡಲ್ ಅಂತ ಇದನ್ನ ಕರಿತಿದ್ರು. ಸಿಟೆಡಲ್ ಅಂತಂದ್ರ ಎತ್ತರದ ಭೂಮಿ ಅಂದಂಗ, ಎತ್ತರದ ಭಾಗ ಅಂದಂಗ. ಓಕೆ, ಯಾವಾಗಲೂ ಪಶ್ಚಿಮದ ಭಾಗ ಏನಾಗ್ತಾ ಇತ್ತಪ್ಪ ಅಂದ್ರಿಗಿನ ಆ ಅಪ್ಪರ್ ಟೌನ್ ವಾಸ ಮಾಡ್ತಕ್ಕಂಥ ಏನು ಭೂಮಿ ಇದೆಲ್ಲ, ಜಾಗ ಇದೆಲ್ಲ, ಅದು ಎತ್ತರವಾಗಿರ್ತಾ ಇತ್ತು. ಈ ಎತ್ತರವಾಗಿರ್ತಕ್ಕಂಥ ಈ ಭಾಗವನ್ನು ಅವ್ರು ಏನಂತ ಕರಿತಾ ಇದ್ರು, ಸಿಟಿಡಲ್ ಅಂತ ಕರಿತಿದ್ರು. ಓಕೆ, ಹಾಗಾದ್ರೆ ನೋಡ್ರಿ, ಅಲ್ಲಲ್ಲಿ ಈ ಕೋಟೆನ ಯಾಕೆ ಕಟ್ತಾ ಇದ್ರು ಅಂತಂದ್ರಿಗಿನ ಒಂದು ಅವರ ರಕ್ಷಣೆಗಾಗಿ, ಅವರ ಒಂದು ಶಕುರಿಗೋಸ್ಕರ ಈ ಕೋಟೆನ ಕಟ್ತಾ ಇದ್ರು. ಅಲ್ಲಲ್ಲೇ ಪಹಾರೆ ಕೋಣೆಗಳನ್ನ ಏನ್ ಮಾಡ್ತಾ ಇದ್ರು, ನಿರ್ಮಾಣ ಮಾಡ್ತಾ ಇದ್ರು. 4 ದಿಕ್ಕುಗಳಲ್ಲಿ ಪಹಾರೆ ಕೋಣೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ದ್ವಾರ ಬಾಗಿಲುಗಳು ಏನಿದ್ವಲ್ಲ ಅದರ ಮೇಲೆ 2 ಕೋಣೆ ಇತ್ತು. ಇಲ್ಲಿ ಕೂಡ ಒಂದು ಪಹಾರೆ ಕೋಣೆಗಳನ್ನ ಇಲ್ಲಿ ಕಟ್ಟಲಾಯಿತು ಸ್ನೇಹಿತರೆ. ಇದು ನಿಮಗೆ ಗೊತ್ತಿರಬೇಕು. ಇಷ್ಟೇನಪ್ಪಾ ಅಂದ್ರಿಗಿನ ಇದು ಒಂದು ನಗರ ರಚನೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಇಲ್ಲಿ ಏನ್ ತಿಳ್ಕೊಂಡ್ವಿ, ಹಾಗಾದ್ರೆ ಲೋಥಲ್ ಅಲ್ಲಿ ಏನಪ್ಪಾ ಅಂದ್ರೆ ವಿಶೇಷವಾಗಿ ಮುಖ್ಯ ರಸ್ತೆಗೆ ಮುಖ ಮಾಡಿರ್ತಕ್ಕಂಥ ಬಾಗಿಲುಗಳು ಕಂಡು ಬರ್ತವೆ. ಅದೇ ರೀತಿಯಾಗಿ ಎಲ್ಲಾ ನಗರಗಳಲ್ಲಿ ರಸ್ತೆ ಹಿಂಬದಿಯಲ್ಲಿ ಏನಪ್ಪಾ ಅಂದ್ರಿಗಿನ ಮುಖ್ಯ ರಸ್ತೆಯ ಹಿಂಬದಿಯಲ್ಲಿ ಉಪರಸ್ತೆಗೆ ಮುಖ ಮಾಡಿರ್ತಕ್ಕಂಥ ಬಾಗಿಲುಗಳನ್ನು ಹೊಂದಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಕನ್ಫರ್ಮ್ ಆಯ್ತು. ಓಕೆ, ಹಾಗಾದ್ರೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರಿಗಿನ ಈ ರಸ್ತೆಗಳು ಏನಿದಾವಲ್ಲ, ಈ ರಸ್ತೆಗಳು ನೇರವಾದ ಅಗಲವಾದ ರಸ್ತೆಗಳು. ಇವು ಧೂಳು ಏಳದಂತೆ ಇಟ್ಟಿಗೆ ಮತ್ತು ಈ ಮಡಿಕೆಯ ಚೂರುಗಳನ್ನ ಏನ್ ಮಾಡಲಾಯಿತು, ಇಲ್ಲಿ ಬಳಸಲಾಯಿತು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದ್ರ ಮಧ್ಯೆ ಈ 4 ಏನ್ ರಸ್ತೆಗಳು ಕೂಡ್ತಾವಲ್ಲ, ಅಲ್ಲಿ ಏನಪ್ಪಾ ಅಂದ್ರಿಗಿನ ಒಂದು ಮಾರುಕಟ್ಟೆ ನಿರ್ಮಾಣ ಮಾಡಲಾಯಿತು. ಮಾರುಕಟ್ಟೆಯನ್ನು ಏನ್ ಮಾಡಲಾಯಿತು, ನಿರ್ಮಾಣ ಮಾಡಲಾಯಿತು. ಅದೇ ಹೇಳಿದಿಲ್ಲ, ಕಸದ ತೊಟ್ಟಿ ಮತ್ತೆ ಬಾವಿ ಕೂಡ ಇತ್ತು. ಮತ್ತೆ ದೀಪದ ಕಂಬ ಕೂಡ ಇತ್ತು ಸ್ನೇಹಿತರೆ. ಇವೆಲ್ಲವೂ ಕೂಡ ಅಲ್ಲಿ ಅಳವಡಿಸಿದ್ರು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಇದು ನಗರ ಯೋಜನೆ ಅನ್ನೋದು ಕೂಡ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ. ಓಕೆ, ಇಷ್ಟು ನಾನು ನಿಮಗೆ ಒಂದು ಶಾರ್ಟ್ ಟೈಮಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಾವು ಹೆಚ್ಚಿನದಾಗಿ ಏನ್ ಮಾಡೋಣ ತಿಳ್ಕೊಳ್ಳೋಣ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.